ಅಕ್ಕ 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 ಒಂದು ನಿಮಿಷ ಏನು ನಿಮ್ಮ ಹೆಸರು? ದೇವಿ. ದೇವಿ ಅವರೇ, ಕಾಸು ಬಂತಾ 2000? ಹಾ? 2000 ಬಂತಾ ಕಾಸು? ಬಂದಿದೆ. ನಿಂದ್ರಿ ನೀವು. ಅಲ್ಲಿ ನೋಡಿ ಅಲ್ಲೇ ಅನ್ಕ ಹೋಯ್ದ್ರೆ ಹೆಂಗೆ? ಹಿಂಗೆ ಹಿಂಗೆ ಹೋಯ್ತೀರಾ? ಇರಿ ಒಂದು ನಿಮಿಷ ನಿಮಗೆ. ಸೊಲ್ಲುಂಗ ಕನ್ನಡ ಕನ್ನಡ ಬರುತ್ತಲ್ಲ ನಿಮಗೆ? ಕನ್ನಡ ಬರೋದು. ಕನ್ನಡ ಬರೋದು ಎಷ್ಟು ವರ್ಷ ಇದ್ರಿ ಇಲ್ಲೇ? ಟೈಮ್ 25 ವರ್ಷದಿಂದ ಇಲ್ಲೇ ಇದ್ದೀರಾ? ಕನ್ನಡ ಕಲಿಬೇಕಲ್ವಾ? ಬರುತ್ತೆ, ಸುಳ್ಳು ಹೇಳ್ತವ್ರೆ. ಕನ್ನಡ ಬರಲ್ವಾ ಅಮ್ಮ ಅವ್ರಿಗೆ? ಇಲ್ಲ ಬರಲ್ಲ. ಇಲ್ಲ ಬರಲ್ಲ ಅಂತ ಚೆನ್ನಾಗೆ ಕನ್ನಡದಲ್ಲಿ ಹೇಳ್ತವ್ರೆ. ಎಮ್ ಎಲ್ ಎ ಹೆಂಗೆ? எம்எல்ஏ எனக்கு தெரியாது. என்னக்கா சொல்றது சொல்லி. எம் எல் ஏ யாரு? வீட்டு வேலைக்கு போற காலைல வரோம். ப்ராப்ளம் இருக்கா உங்களுக்கு? இருக்குது ப்ராப்ளம் சொல்லு. வீட்டு வேலைக்கு போறோம். ரொம்ப ப்ராப்ளமா இருக்குது. சேம்பர் ப்ராப்ளம், பாத்ரூம் ப்ராப்ளம். 2000 ಮುಚ್ಚಾ? 2000 போச்சு. ಮುಚ್ಚಾ? போய் ಯಾರು ಮೇಡಮ್? ನನಗೆ ಮಾತಾಡಕ್ಕೆ ಬರಲ್ಲ. ಮೇಡಮ್ ಇಲ್ಲಿ ಕೇಳಿ ಒಂದು ನಿಮಿಷ. ಅವ್ರು ಹೇಳಿದ್ದಾರೆ ಕಣ್ರಿ, ನೀವು ಮಾತಾಡ್ತೀರಾ? ಅವ್ರು ಹೇಳ್ತಾರೆ, ಅವ್ರಿಗೆಲ್ಲ ಬೇರೆ ಕೆಲಸ ಇಲ್ಲ, ಅವ್ರು ನನಗೆ ಮಾತಾಡಕ್ಕೆ. ನಿಮಗೆ ಕೆಲಸ ಇದೆಯಾ? ಏನು ಕೆಲಸ ಕೇಳಿ. ಆಯ್ತಾಯ್ತು. ನಿಮ್ಮ ಹೆಸರೇನು? ಒಂದು ನಿಮಿಷ, ನಿಮ್ಮ ಹೆಸರು? ನನ್ನ ಹೆಸರು ಚಿತ್ರ ಅವರೇ. ನೋಡಿ ಎಷ್ಟು ಚೆನ್ನಾಗಿರೋ ಹೆಸರು ರೀ. ಚಿತ್ರ ಯಾವ ಊರು ನಿಮ್ದು? ಬ್ಯಾಂಗ್ಳೂರ್ನೇ ನಮ್ದು. ಹೌದಾ? ಇಲ್ಲೇ ಹುಟ್ಟು ಬೆಳೆದಿರೋದು? ಹೆಂಗಿದೆ ಏರಿಯಾ? ಏನು ಪ್ರಾಬ್ಲಮ್ ಏರಿಯಾದಲ್ಲಿ? ನಾಶನವಾಗಿ ಹೋಗ್ಬಿಟ್ಟೆ. ನಾಷ್ಟವಾಗಿ ಹೋಗ್ಬಿಟ್ಟು ನೋಡಿ, ಚೆನ್ನಾಗಿ ಹೇಳ್ತಾವ್ರೆ. ನೋಡಿ ಹಿಂಗೆ ಹೇಳ್ಬೇಕು. ನೀವು ಪ್ರಾಬ್ಲಮ್ ಕೇಳಕ್ ಬಂದಿರೋದು, ಕೆಲ್ಸವಿಲ್ದೆ ಬಂದಿಲ್ಲ. ಹೇಳಿ ಹೇಳಿ. ಹೇಳಿ ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಎಲ್ಲ ಪ್ರಾಬ್ಲಮ್ ಇದೆ ಸರ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ. ಪ್ರಾಬ್ಲಮ್ ಇದೆ ಹೇಳಿ. ಚೇಂಬರ್ ಪ್ರಾಬ್ಲಮ್ ಇದೆ, ನೀರ್ ಪ್ರಾಬ್ಲಮ್ ಇದೆ. ಇಲ್ಲಿ ಮಕ್ಕಳು ಯಾರು ಸರಿಯಾಗಿ ಬೆಳ್ದಿಲ್ಲ, ಏನಿಲ್ಲ. ಮಕ್ಕಳು ಸರಿಯಾಗಿ ಬೆಳೆದಿಲ್ವಾ? ಇಲ್ಲ. ಹೆಂಗ್ ಬೆಳೆದವ್ರೆ? ಚೆನ್ನಾಗಿನೇ ಇಲ್ಲ. ಚೆನ್ನಾಗಿಲ್ಲ ಅಂದ್ರೆ ಏನು ನೋಡಕ್ ಸುಂದರವಾಗಿಲ್ಲ ಅಂತನಾ, ಬರೀ ಪೊಳ್ ಅಂತನಾ? ತುಂಬಾ ಗಾಂಚಿಲಿ ರೌಡಿ ಮಾತು, ರೌಡಿಗಳು. ಯಾರು ಯಾರಿದ್ದಾರೆ? ಇಲ್ಲಿ ಇರೋರೆಲ್ಲ ಯಾರು ಇಲ್ಲ ಬಿಡಿ. ಅದು ಯಾರು ಲೋಫರ್ ನನ್ನ ಮಗ ಬಂದು ಕ್ಲೀನ್ ಮಾಡ್ತಾನೆ. ಅಷ್ಟೊಂದು ಸೊಳ್ಳೆ ಬರುತ್ತೆ, ಅಷ್ಟು ಕಾಯಿಲೆ ಬರ್ತಾ ಇದೆ. ಯಾರು ಲೋಫರ್ ನನ್ನ ಮಕ್ಕಳು ಬಂದು ಕ್ಲೀನ್ ಮಾಡ್ತಾ ಇಲ್ಲ. ನಿಮ್ಮ ಎಮ್ ಎಲ್ ಎ ಹೆಂಗೆ? ಎಮ್ ಎಲ್ ಎನ ಒಂದ್ ದಿವಸನೂ ಬಂದಿಲ್ಲ ಇಲ್ಲಿ. ಎಲ್ಲಿ ಬಂದಿದ್ದಾನೆ? ಅವರು ಗರುಡಾಚಾರ್ ಗಾಲ. ಸರಿ ಇಲ್ಲ ಅವನು ಗರುಡಾಚಾರ್ ಗಾಲ. ಗಡಾಚಾರ ಎಲ್ಲ ಸರ್. ಅವನು ಒಂದು ದಿವಸ ಬಂದಿದ್ದಾನ ಕೇಳಿ ಏರಿಯಾ ಒಳಗಡೆ? ಒಂದು ದಿವಸನೂ ಬಂದಿಲ್ಲ. ಎಲೆಕ್ಷನ್ ಅವಾಗ ಮಾತ್ರ ಬರ್ತಾನೆ, ಓಟ್ ಹಾಕ್ರಿ ಅಂತ ಅಷ್ಟೇ. ತಿರ್ಗಾ ಹೋದವನು ತಿರ್ಗಾ ಬಂದೇ ಇಲ್ಲ. ಅಮ್ಮ ನಮಸ್ಕಾರ. ಏನು ಭಕ್ತಿ ಭಾವ. ನಾವು ಶೂಸ್ ಹಾಕೊಂಡು ಬರೋದು ಕಷ್ಟ. ಏನೇನು ಪ್ರಾಬ್ಲಮ್ ಐತೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾದಲ್ಲಿ ನೋಡಿ, ಬಾತ್ರೂಮ್ ಪೈಪ್ ಪ್ರಾಬ್ಲಮ್ ಇದೆ. ನೀರು ಸರಿಗೆ ಹೋಗಲ್ಲ. ಈಗ ನೀರು ಬಂದರೆ ಮೋರಿ ವಾಸನೆ, ಅದೊಂದು ಪ್ರಾಬ್ಲಮ್ ಇದೆ. ನಮಗೆ ಸಿದ್ದರಾಮಯ್ಯ ಸರಿಗೆ ಅಕ್ಕಿ ಕೊಡ್ತಾ ಇಲ್ಲ. ಏನು ಒಬ್ಬರಿಗೆ 4 kg ಕೊಟ್ಟರೆ ತಿಂಗಳಿಗೆ ಸಾಕಾ? ಸಿದ್ದರಾಮಯ್ಯ, ನೀವು ಎಲ್ಲ ಸಿದ್ದರಾಮಯ್ಯನೇ ಹೊಗಳ್ತವ್ರಲ್ಲ ಇಲ್ಲಿ. ಮತ್ತೆ ಏನು ಹೊಗಳ್ತಾ ಇದ್ದಾರೆ? ಯಾರು ಬೆಸ್ಟ್ ಇಲ್ಲಿ? ಯಾವ ಎಮ್ ಎಲ್ ಎ ಬೆಸ್ಟ್ ಇಲ್ಲಿ? ಇಲ್ಲಿ ಯಾರು ಎಮ್ ಎಲ್ ಎ? ನಮಗೆ RV ದೇವರಾಜನೇ ಬೆಸ್ಟು. RV ದೇವರಾಜನೇ ಬೆಸ್ಟು. ಆದ್ರೂ ಸಿದ್ದರಾಮಯ್ಯ ಅಲ್ಲಿ ಅಕ್ಕಿ ಕೊಡ್ಬೇಕಾದ್ರೆ ಸರಿಯಾಗಿ ಕೊಡ್ತಾ ಇಲ್ಲ. ಎಷ್ಟು ಕೆಜಿ ಕೊಡ್ಬೇಕಿತ್ತು? 4 kg ಕೊಟ್ರೆ ಒಂದು 170 ರೂಪಾಯಿ ತಿಂಗಳಿಗೆ ಹಾಕ್ಬಿಡ್ತಾರೆ. 4 kg ಕೊಟ್ರೆ ಎಷ್ಟು ದಿನ ತಿನ್ನೋದು? ಇಲ್ಲ 70 ರೂಪಾಯಿ ಏನು ಖರ್ಚು ಮಾಡೋದು? ಇವಾಗ ಹಾಲು 30 ರೂಪಾಯಿ ಅರ್ಧ ಲೀಟ್ರು. ನಾವೆಲ್ಲ ಕಾಸೆಲ್ಲ ಜಾಸ್ತಿ ಆಗ್ಬಿಟ್ಟವೆ ರೇಟು. 2000 ರೂಪಾಯಿ ಕೊಡೋದು ನಮ್ಗೆ ಕೊಡೋದು ಜಾಸ್ತಿ. ಎಲ್ಲ ಟಿಕೆಟ್ ಬಸ್ಸಿಗೆ ಫ್ರೀ ಕೊಟ್ಟರು, ಎಲ್ಲ ನಮ್ಮ ಮೇಲೇನೆ ಆಗಿ ತಗೊಳ್ತಾ ಇದ್ದಾರೆ. ಇದು ಕಟು ಸತ್ಯ. ಇದು ಮನೆಯಿಂದ ಏನು ಖರ್ಚು ಮಾಡ್ತಾ ಇಲ್ಲಪ್ಪ. ನಮ್ದು ನಮ್ಗೆ ಕೊಟ್ಬಿಟ್ಟು ನಮ್ಗೆ ಫ್ರೀ ಅಂತಾರೆ. ಅದ್ರ ಮೇಲೆ ಬೆಲೆ ಹೇಳ್ಬಿಟ್ರೆ ಜಾಸ್ತಿ ಬೆಲೆ ಹೇಳ್ತಾ ಇದ್ರೆ ಯಾರು ಕೊಟ್ಟದು? ನಾವು ತಾನು ಕೊಟ್ಟು ಇಸ್ಕೊಳ್ಳೋದು. ಹೊಟ್ಟೆ ಕೇಳ್ತಾಯ್ತಾ ಹೇಳಿ? ಹೇಳಲ್ಲ ಹೊಟ್ಟೆ. ಗರುಡಾಚಾರ ಹೆಂಗೆ? ಅವ್ನು ಸುದ್ದಿ ಎತ್ತು ಬೇಡಪ್ಪ ನೀನು. ಯಾಕೆ? ಮತ್ತೆ ಏನು ಮಾಡಿದ್ರು? ಗೆತ್ಕೊಂಡು ಹೋದ್ರು, ತಿರ್ಗಾ ಬಂದು ಏರಿಯಾ ಒಳಗೆ ಎಂತ ಯಾರು ಸತ್ತರು, ಯಾರು ಬದುಕಿದ್ದಾರೆ, ಏನು ಮಾಡಿದ್ದಾರೆ ಅಂತ ಯಾವತ್ತು ಬಂದು ನೋಡಿದ್ರು? ನೋಡಿಲ್ಲ. ನೋಡಿ, ಬಹಳ ಸ್ಥಳೀಯವಾಗಿ ಒಬ್ಬ ಪ್ರತಿನಿಧಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಹೇಳೋದು. ಅವ್ರು ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಬಂದದ್ದು ಕೊಟ್ಟಂಥ ಯೋಜನೆಗಳು ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ, ನಮ್ದು ನಮಗೆ ಕೊಡ್ತಾ ಇದೆ, ಸರಿ ಇಲ್ಲ ಅಂತ. ಅದೇ ಥರ ಹಂಗವರು ಅಲ್ಲಿ ಕಾಂಗ್ರೆಸ್ ವಿರುದ್ಧ ಮಾತಾಡೋರು ಇಲ್ಲೂ ಕಾಂಗ್ರೆಸ್ ವಿರುದ್ಧನೇ ಮಾತಾಡ್ಬೋದಿತ್ತು. ಆದರೆ ಏನು ಮಾಡ್ತಿದ್ದಾರೆ, ಕಾಂಗ್ರೆಸ್ಸು ಇಲ್ಲಿ ಸ್ಥಳೀಯವಾಗಿ ಚೆನ್ನಾಗಿದೆ, ಎಮ್ ಎಲ್ ಎ ಸ್ಥಳೀಯವಾಗಿ ಚೆನ್ನಾಗಿದ್ದಾರೆ.
ಆದ್ರೆ ಗರುಡಾಚಾರ್ಯರು ವೇಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. 2 ಸತಿ ನಮ್ಮ ಏರಿಯಾ ಒಳಗೆ ಏನಾಗಿದ್ದಾರೆ ಏನು ಮಾಡಿಲ್ಲಪ್ಪ, ಏನು ಮಾಡಿಲ್ಲ. ಹಾಂ, ನೋಡಿ ನೋಡಿ, ನಿಜವಾಗ್ಲೂ ಇಲ್ಲಿ ಎಲ್ಲರೂ ಮನಸ್ಸಲ್ಲಿರೋದು ಕೂಡ ಆರ್ ವಿ ದೇವರಾಜು, ಆಯ್ತಾ? ಗರುಡಾಚಾರು ಇಲ್ಲ, ಗರುಡ ಆರೋಯ್ತು. ಅಮ್ಮ ನಿಮ್ಮ ಹೆಸರೇನು? ನನ್ನ ಹೆಸರು ಕುಲ್ಲಮ್ಮ. ಒಂದು ನಿಮಿಷ ನಿಲ್ಲಮ್ಮ, ನಿಲ್ಲಮ್ಮ ಇಲ್ಲಿ ಹೂವಮ್ಮ. ಈ ರಾಮ ಒಂದು ಏನೇನು 10 ನಿಮಿಷ. ಹಾಂ, ಏನೇನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಾತ್ರೂಮ್ ಇಲ್ಲ, ನಮಗೆ ತುಂಬ ಕಷ್ಟ ಆಗುತ್ತೆ ಸರ್. ಅದು ಸ್ವಲ್ಪ ರೆಡಿ ಮಾಡಿಕೊಡಿ ಹೇಳಿ ಸರ್. ಯಾರು ಬೆಸ್ಟು ಎಮ್ ಎಲ್ ಎ, ಆರ್ ವಿ ದೇವರಾಜ ಗರುಡಾಚಾರ? ಗೊತ್ತಿಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ ಸರ್. ಯಾರು ನಿಮ್ಮ ಎಮ್ ಎಲ್ ಎ? ಗೊತ್ತಿಲ್ಲ ಸರ್, ಅದು ನನಗೆ ನಮ್ಮದು ಬಾತ್ರೂಮ್. ಓ ಸೊಲ್ಲು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಅನ್ಕೊಂಡು ಹೆಂಗ್ ಹೋಯ್ತವ್ರು ನೋಡಿ, ಮೆಲ್ಲಕ್ಕೆ ಎಸ್ಕೇಪ್ ಆಗಿ ಬರ್ರಿ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಡೈಲಿ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ ನಾನು ಡೈಲಿ. ವಿನಾಪ ನಗರ, ಆಮೇಲೆ ಇದು ಶಾಂತಿನಗರ, ಇದು ಯಶವಂತಪುರ ಫುಲ್ಲು ದಿನೇಶ್ ಗುಂಡ್ರಾವ್. ಅನ್ಕೊಂಡಿದ್ರಾ ನಿಮ್ಮ ಏರಿಯಾಗೆ ಬರ್ತೀವಿ ಅನ್ಕೊಂಡಿದ್ದೆ, ಬರಲ್ಲ? ನಿಜವಾಗ್ಲೂ ನಾನು ಅನ್ಸ್ಕೊಂಡಿಲ್ಲ ಬರ್ತೀರಾ. ಪಕ್ಕದಲ್ಲೇ ಇರೋದಲ್ವಾ ಆಫೀಸು, ಅದಕ್ಕೆ ಲಾಸ್ಟಿಗೆ ಉಳಿಸ್ಕೊಂಡಿದ್ದು. ಇಲ್ಲ, ನಿಮ್ಮನ್ನ ನೋಡ್ತಾ ಇರ್ತೀನಿ, ನಮ್ಗೆ ಖುಷಿನೇ. ಹೆಂಗಿದೆ ಕಾರ್ಯಕ್ರಮ, ಏನು ಅನ್ಸುತ್ತೆ ಸರ್? ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಇನ್ನ ನಿಮ್ಮಿಂದ ಒಳ್ಳೇದಾದ್ರೆ ಇನ್ನೂ ಒಳ್ಳೇದೇ. ನೋಡ್ಬೇಕು ಅನ್ಸುತ್ತಾ ಕಾರ್ಯಕ್ರಮನ? ಡೈಲಿ 5 ಗಂಟೆ ಆದ್ರೆ ಸಾಕು, ನಾನು ಕೂತ್ಕೊಂಡ್ಬಿಡ್ತೀನಿ. ನಿಜವಾಗ್ಲೂ. ಯಾಕಂದ್ರೆ ಬಡವ್ರದ್ದು ಎತ್ತಿ ತೋರಿಸ್ತಿರಲ್ಲ, ಅದು ಯಾರು ತೋರಿಸಲ್ಲ, ಎಲ್ಲ ಇರೋರ್ದೇ ತೋರಿಸ್ತಾರೆ. ಬಡವ್ರದ್ದು ಯಾರು ತೋರಿಸ್ತಾರೆ ಅಲ್ಲಿ? ಅದಕ್ಕೋಸ್ಕರ ಆಯ್ತು, ಕಾರ್ಯಕ್ರಮದ ಬಗ್ಗೆ ನೀವು ಜಾಲಿಯಾಗಿ ಮಾತಾಡ್ತಿರಲ್ಲ, ಅದು ಇನ್ನೂ ಒಳ್ಳೇದು. ಈ ಥರನೇ ಇರಬೇಕು ಒಂದು ಪ್ರೋಗ್ರಾಮ್. ಜಾಲಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಅವರೆಲ್ಲ ಸತ್ಯ ಬಾಯ್ ಬಿಡ್ಬೇಕಲ್ಲ. ನಾನು ಹೋಗ್ಬಿಟ್ಟು ಹೇಳ್ರಿ ಏನು ಪ್ರಾಬ್ಲಮ್ಮು ಅಂದ್ರೆ ಯಾರು ಹೇಳಕ್ಕಿಲ್ಲ. ಬಾಣ ನೀ ಹೇಳೋಣ ಅಂದ್ರೆ ಎಲ್ಲ ಉಯ್ದು ಬಿಡ್ತಾರೆ. ಹಂಗೆ ಬಿಡ್ತೀನಿ 5 ಗಂಟೆ ಯಾವಾಗ ಆಗತ್ತೆ ಅಂತ ನೋಡ್ತೀನಿ. ನಿಜವಾಗ್ಲೂ ಇದು 2000 ರೂಪಾಯಿದು ಅದು ತುಂಬ ಇದೆ, ಪರವಾಗಿಲ್ಲ. ಓಕೆ, ಈಗ ಹೇಳಿ ನಿಮ್ಮ ಏರಿಯಾ ಸಮಸ್ಯೆ ಹೇಳಿ. ಈಗ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ ತುಂಬಾ ಧನ್ಯವಾದ. ಒಂದೇ ಪ್ರಾಬ್ಲಮ್, ಬೇರೆ ನೀರೆಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ. ಎಮ್ ಎಲ್ ಎ ಹೆಂಗೆ? ಇವರು ಆರ್ ವಿನೇ, ಇವ್ರು ಬರಲ್ಲ, ಗರುಡಾಚಾರಿ ಬರಲ್ಲ. ಗರುಡಾಚಾರಿ ಕಡೆ ಬರೋದೇ ಇಲ್ವಾ? ಬರೋದೇ ಇಲ್ಲ. ಯಾಕೆಲ್ಲ ಗರುಡಾಚಾರಿಗೆ ಹಿಗ್ಗಮುಗ್ಗ ಬೈತವ್ರಲ್ಲ? ಏನು ಮಾಡೋದು, ಅವರು ಸ್ಟಾರ್ಟಿಂಗಲ್ಲಿ ನೋಡ್ತೀನಿ ಅಂತ ಹೇಳಿದ್ರು, ಇವಾಗ ನೋಡಿಲ್ಲ ಅವರು ಅಷ್ಟೇ, ನೋಡೇ ಇಲ್ಲ. ಹಂಗಾರೆ ಆರ್ ವಿ ದೇವರಾಜು ಸೋತ್ಬಿಟ್ರಲ್ಲ. ಅವರು ಎಷ್ಟು ಟೋಟಲ್ ಸೋತಿದವರು ಆರ್ ವಿ ದೇವರಾಜು? ಅವರು ಒಂದು 20 ಏನೋ 8,000 ಏನೋ 8,000 ಕಮ್ಮಿ, ಜಾಸ್ತಿ ಅಂತರದಲ್ಲಿ ಏನಲ್ಲ, ಇದರಲ್ಲೇ ಹೋಗಿದ್ದು ಅವರು, ಕಡಿಮೆದ್ರಲ್ಲೇ ಹೋಗಿರೋದು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಸುಸೇರಾಜ್. ಏಕೆ ಏನು ಸುಸೇರಾಜ್ ಅಂತ? ಸರ್ ಇದೇ ಏರಿಯಾನಾ? ಇದೇ ಏರಿಯಾ. ಹೆಂಗೆ ನಿಮ್ಮ ಎಮ್ ಎಲ್ ಎ? ನಮ್ಮ ಮೇಲೆ ಸಖತ್ತಾಗಿದ್ದಾರೆ ಆರ್ ವಿ ಸಾಹೇಬರು. ಅವ್ರ ಎಮ್ ಎಲ್ ಎನಾ? ಎಮ್ ಎಲ್ ಎನೇ. ಅವ್ರ ಎಮ್ ಎಲ್ ಎ ಅಲ್ಲ, 6 MLA ಅವರು. ಏನಂದ್ರೆ ಎಕ್ಸ್ ಎಮ್ ಎಲ್ ಎ ಅಂದ್ರೆ ನಂಗೆ ಬೇರೆ ಏನೋ ಕೇಳಿಸ್ಬಿಡ್ತು. ಹಾಂ, ಅಲ್ಲ ಎಮ್ ಎಲ್ ಎ, ನೀವು ಎಮ್ ಎಲ್ ಎ ಆರ್ ವಿ ದೇವರಾಜ್ ಅಂತಾನೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ನಾವು ಅವಾಗಿಂದ ಅವ್ರಿಗೆ ಬಿಕ್ಸ್ ನಾವು. ಬಟ್ ಗರುಡಾಚಾರ್ಯ ಮತ್ತೆ ಎಮ್ ಎಲ್ ಎ ಅಲ್ವಾ? ಅವ್ರ ಎಮ್ ಎಲ್ ಎ ಕಣ್ರಿ. ಅವ್ರು ನಮ್ಗೆ ಎಮ್ ಎಲ್ ಎ ಇಲ್ಲ. ಇಷ್ಟೊಂದು ಕಸ ತುಂಬ್ಕೊಂಡು ಹೆಂಗೆ ಬದುಕ್ತಾ ಇದ್ದೀರಾ ನೀವು ಅಲ್ಲೆಲ್ಲ? ಏನು ಮಾಡೋದು ಸರ್, ಸ್ಲಮ್ಮು. ಏನು ಏನು ಸ್ಲಮ್ಮು ಅನ್ನೋ ಪದ ಬಿಟ್ಟಾಕ್ಬಿಟ್ರಿ ನೀವು ಇನ್ನು ಲೈಫಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ರಿ. ಬ್ರ್ಯಾಂಡ್ ಬೆಂಗಳೂರು, ರಾಮನಗರ ನಮ್ಮದು. ಹಂಗೆ ಹೇಳ್ಬೇಕು. ಸ್ಲಮ್ ಅನ್ನೋ ಮೈಂಡ್ ಸೆಟ್ಟಿಂದ ಬಂದ್ಬಿಡಿ. ಬಾಣ ಇಲ್ಲಿ ಪರವಾಗಿಲ್ಲ, ಬಾ, ಏನಾಗಲ್ಲ ಬಾಣ ಇಲ್ಲಿ, ಬಾಣ ಇಲ್ಲಿ. 40 ವರ್ಷ ನೋಡಿ ಅವರೇ ಬೈತವ್ರೆ. 40 ವರ್ಷ ಆಯ್ತು ನಾನು ಇವ್ರಿಗೆ ಮದುವೆ ಮಾಡಿಕೊಟ್ಟು, ನನ್ನ ಗಂಡ ನಂಗೆ ಕನ್ನಡ ಕಲಿಸಿಲ್ಲ ಅಂತ. ಆ ಅಮ್ಮ ಕಲ್ಸ್ಕೊಂಡಿಲ್ಲ ಅಂದ್ರೆ ಯಾರು ತಪ್ಪು? ಮಕ್ಕಳೆಲ್ಲ ಕನ್ನಡ ಎಜುಕೇಶನ್ ಇರೋದು ನಮ್ಮ ಮಕ್ಕಳು. B.Ed BSc MSc ಈ ಅಮ್ಮನೆ ಕಲ್ತ್ಕೊಂಡಿಲ್ಲ, ಬಟ್ ಬರೋದಿಲ್ಲ ರೀ ಅವ್ರು ಕನ್ನಡ. ನನಗೊಂದು ಹೇಳಿ, ನಿಮ್ಮ ಎಮ್ ಎಲ್ ಎ ಹೆಂಗೆ? ಎಮ್ ಎಲ್ ಎ ನಮ್ಮ MLA ಫೈನ್. ಯಾರು ಹೇಳಿ? ಯಾರು? BJP ಕ್ಯಾಂಡಿಡೇಟ್ ಅವ್ರಿಗೆ ಗರುಡಾಚಾರಿ. ಇಲ್ಲೆಲ್ಲ ಬೈತವ್ರೆ ಅವರಿಗೆ. ಬೈಯೋರು ಬೈತಾರ ಸಮುದಾಯದಲ್ಲಿ. ನಾನು ಬೈತೀನಿ ನಿಮಗೆ, ನೀವು ನನಗೆ ಬೈಬೋದು, ತಪ್ಪಿಲ್ಲ. ಒಂದು ಎಡವಟ್ಟ ಕೆಲಸಗಳು ಆಗುತ್ತೆ. ಬಡವರು ಅಂದರೆ ರೈಟಿಂಗ್ಸ್, ಐ ಡೋಂಟ್ ನೋ ಪೇಪರ್ಸ್, ಆಲ್ಮೋಸ್ಟ್ ನೋ ಕ್ಲಿಯರಿಂಗ್ಸ್. ಐ ಡೋಂಟ್ ನೋ ಕನ್ನಡ, ಐ ಡೋಂಟ್ ನೋ ತಮಿಳ್, ಐ ಡೋಂಟ್ ನೋ ಇಂಗ್ಲೀಷ್, ಆಲ್ ಲ್ಯಾಂಗ್ವೇಜ್. ಡೋಂಟ್ ನೋ ಅಂದ್ರೆ ಗೊತ್ತಿಲ್ಲ ಅಂತ, ಐ ನೋ ಅಂತ ಹೇಳ್ಬೇಕು ನೀವು. ಐ ನೋ, ಡೋಂಟ್ ನೋ, ಯು. ನಾಳೆ ಮತ್ತೊಂದು ಗಲ್ಲಿ, ಮತ್ತೊಂದು ಏರಿಯಾಗೆ ಬಂದು ಜನರ ಸಮಸ್ಯೆಯನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಜನಪ್ರತಿನಿಧಿಗಳ ಒಳ್ಳೆತನವನ್ನು ಹೊಗಳುತ್ತೀನಿ, ಅವರು ಮಾಡಿರುವಂಥ ಒಳ್ಳೆತನವನ್ನು ಮೇಲಕ್ಕೆ ತಗೊಂಡು ಹೋಗ್ತೀವಿ. ಏನು ಕೆಲಸ ಮಾಡದೇ ಇದ್ರೆ ಮಾನ ಅಲ್ಲೇ ಹರಾಜಾಗೋಗುತ್ತೆ ಜನಗಳ ನಡುವೆ. ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.